ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 18 ಎಕರೆ ಒಂದು ಸುಂದರವಾದಂಥ ಒಂದು ಕಾಫಿ ತೋಟ ಹಾಗೆ ಒಂದು ಒಳ್ಳೆ ಮನೆ ಇರುವಂಥ ಜಾಗ ನೋಡೋಕೆ ಹೋಗ್ತಿದ್ದೀವಿ. ಇವಾಗ ನೀವು ನೋಡ್ತಿರುವಂಥ ರಸ್ತೆ ಮೂಡಿಗೆರೆಯಿಂದ ಧರ್ಮಸ್ಥಳ ಹೋಗ್ತೀವಲ್ವ, ಚಾರ್ಮುಡಿ ಘಾಟ್ ಹೋಗ್ತೀವಲ್ವ, ಆ ರಸ್ತೆಯಿಂದ ನಿಮಗೆ ಬರೀ ಒಂದು 2-2.5 ಕಿಲೋಮೀಟರ್ ರೈಟ್ ಸೈಡ್ ತೊಗೊಂಡ್ರೆ ಈ ಪ್ರಾಪರ್ಟಿ ಬರುತ್ತೆ. ನೋಡಿ, ಪ್ರಾಪರ್ಟಿನ ನಾವು ಇವಾಗ ನೋಡ್ತಿದ್ದೀವಿ. ಒಂದು ಸುಂದರವಾದಂಥ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಹಾಗೆ ಪೂರ್ತಿ ಬೆಟ್ಟ ಗುಡ್ಡಗಳ ವ್ಯೂ ಇದೆ ಪ್ರಾಪರ್ಟಿಗೆ. ಟಾರ್ ರೋಡ್ ಫೇಸಿಂಗ್ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಟಾರ್ ರೋಡ್ಗೆ ಆಕ್ಸಿಸ್ ಇದೆ. ಹಾಗೆ ತುಂಬ ಒಳ್ಳೆ ಲೊಕೇಶನಲ್ಲಿದೆ. ನಿಮಗೆ ಒಂದು 7-8 ಬೆಟ್ಟಗಳು ಕಾಣುತ್ತೆ ಈ ಪ್ರಾಪರ್ಟಿಯಿಂದ. ಹಾಗೆ ಇವರ ಪ್ರಾಪರ್ಟಿನೂ ಅಷ್ಟೇ ಒಂದು 70% ಲೆವೆಲ್ ಆಗಿದೆ, ಒಂದು 30% ಟೇಪರ್ ಆಗಿದೆ. ಪೂರ್ತಿ ಒಂದು ಗುಡ್ಡನೇ ಇವ್ರಿಗೆ ಸಿಗುತ್ತೆ. ಮತ್ತು 18 ಎಕರೆ ರೆಕಾರ್ಡ್ ಇದೆ. ನಿಮಗೆ ಒಂದು 7-8 ಎಕರೆ ಎಕ್ಸ್ಟ್ರಾ ಬರುತ್ತೆ ಲ್ಯಾಂಡ್. ಅಲ್ಲಿಗೆ ಒಂದು 25-26 ಎಕರೆ ಬರುತ್ತೆ. ವಾಸಕ್ಕೆ ಯೋಗ್ಯವಾಗಿರುವಂಥ ಒಂದು ಒಳ್ಳೆ ಮನೆ ಕೂಡ ಇದೆ. ಇನ್ನು ವಾಟರ್ ಸೋರ್ಸ್ ಅಂತ ಬಂತು ಅಂತಂದರೆ ಒಂದು ಒಳ್ಳೆ ಕೆರೆ ಇದೆ. ಫಸ್ಟ್ ಕ್ಲಾಸ್ ಆಗಿದೆ ಪ್ರಾಪರ್ಟಿ. ನೋಡಿ, ಇವಾಗ ಪ್ರಾಪರ್ಟಿ ಎಂಟ್ರೆನ್ಸ್ ನಾವು ಹೋಗ್ತಿದ್ದೀವಿ. ಹಾಗೆ ಅಕ್ಕಪಕ್ಕ ಹಳ್ಳಿಗಳಿದೆ ಮತ್ತು ಮನೆಗಳು ಕೂಡ ಇದೆ. 2 ರೂಮ್ ಇರುವಂಥ ಒಂದು ಸುಂದರವಾದ ಮನೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಪ್ರಾಪರ್ಟಿ ಟಾಪ್ಗೆ ಹೋಗಬೇಕು ಅಂತ ಅಂದರೆ ನೀವು 4x4 ಅಥವಾ ಪಿಕಪ್ಗಳಲ್ಲಿ ಹೋಗ್ಬೋದು. ವಾಕಬಲ್ ಡಿಸ್ಟೆನ್ಸಲ್ಲಿ ಕೂಡ ಹೋಗ್ಬೋದು. ಅತಿಯಾಗಿ ಏನು ಜಾಸ್ತಿ ಸ್ಟೀಪ್ ಇಲ್ಲ. ಮತ್ತು ಪ್ರಾಪರ್ಟಿ ಹೈಟ್ ಹೋದಂಗೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ತುಂಬ ನಿಯರ್ ಆಗುತ್ತೆ. ಹಾಗೆ ಬಣ್ಕಲಿಂದ ಕೂಡ ಈ ಪ್ರಾಪರ್ಟಿಗೆ ತುಂಬ ನಿಯರ್ ಆಗುತ್ತೆ. ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲೂಕು ಬರುತ್ತೆ. ಹಾಗೆ ಹತ್ತಿರದ ಸಿಟಿಗಳು ಅಂತ ಅಂದರೆ ಬಣ್ಕಲ್ ಟೌನ್ ಆಗಿದೆ. 80-85% ಕಂಡೀಷನ್ ಆಗಿರುವಂಥ ಕಾಫಿ ತೋಟ ಇದಾಗಿದೆ. ಹಾಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ, ಒಳ್ಳೆ ವಾಟರ್ ಸೋರ್ಸ್ ಇದೆ, ಟಾರ್ ರೋಡ್ ಅಟ್ಯಾಚ್ ಇದೆ. ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಹಾಗೆ ಪ್ರಾಪರ್ಟಿನೂ ಅಷ್ಟೇ ಜಿನಿಯನ್ ಆಗಿದೆ. ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಹೋಮ್ ಸ್ಟೇ ರೆಸಾರ್ಟ್ ಕಾನ್ಸೆಪ್ಟ್ ಇರೋರಿಗೂ ಕೂಡ ಈ ಪ್ರಾಪರ್ಟಿ ಸೂಟಬಲ್ ಆಗುತ್ತೆ. ಎಲ್ಲ ಒಂದು 15-18 ವರ್ಷದ ರೋಬಸ್ಟಾ ಪ್ಲಾಂಟೇಶನ್ ಅಂತ ಹೇಳ್ಬೋದು. ಕೆಲವು ಮರಗಳಲ್ಲಿ ಮೆಣಸು ಬೀಲ್ ಕೂಡ ತುಂಬ ಚೆನ್ನಾಗಿದೆ. ಪೂರ್ತಿ ಟಾಪ್ ಕಂಡೀಷನ್ ತೋಟ ಅಂತ ಹೇಳೋಕ್ಕಾಗಲ್ಲ, ಮತ್ತು ಮೀಡಿಯಂ ಕಂಡೀಷನ್ ತೋಟ ಅಂತ ಹೇಳೋಕ್ಕಾಗಲ್ಲ. ಸೆಮಿ ಕಂಡೀಷನ್ ತೋಟ ಅಂತ ಹೇಳ್ಬೋದು. ಹಾಗೆ ಮತ್ತೆ ಟಾಪಿಗೆ ಬಂದರೆ ಮತ್ತೆ ಲೆವೆಲ್ ಇದೆ, ನಿಮಗೆ ಸ್ಟೀಪ್ ಏನು ಬರೋದಿಲ್ಲ. ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಎಕ್ಸ್ಟ್ರಾ ಲ್ಯಾಂಡ್ ಕೂಡ ಈ ಪ್ರಾಪರ್ಟಿಯಲ್ಲಿ ಸಿಗುತ್ತೆ. ಹಾಗಾಗಿ ಸೆಲ್ಲರ್ ಪ್ರೈಸ್ 1 ಎಕರೆಗೆ 26 ಲಕ್ಷ ಹೇಳ್ತಿದ್ದಾರೆ. ನಿಮಗೆ ಡೈರೆಕ್ಟ್ ಓನರ್ ಹತ್ರನೇ ಸಿಟ್ಟಿಂಗ್ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ. ನೀವು ನೇರವಾಗಿ ಪ್ರಾಪರ್ಟಿ ನೋಡಿ ಇಷ್ಟ ಆಯಿತು ಅಂತ ಅಂದರೆ ಓನರ್ ಹತ್ರನೇ ಕೂತ್ಕೊಂಡು ಮಾತಾಡ್ಬೋದು. ಸಾಯಿಲ್ ಕೂಡ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಇದಾಗಿದೆ. ಹಾಗೆ ನೀವು ಮೆಟೀರಿಯಲ್ಸ್ ನೀವು ನೋಡ್ತಿದ್ದೀರಾ, ಪೈಪ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಪ್ರತಿಯೊಂದು ಇದೆ. ನೀರು ಸ್ಪ್ರೇ ಮಾಡೋಕ್ಕೆ ಮೋಟ್ರ್ ಕೂಡ ಇದೆ. ಹಾಗೆ ನೋಡಿ, ಕೆರೆ ನೋಡ್ತಿದ್ದೀರಾ, ಇದು 1 ಎಕರೆಲಿ ಪೂರ್ತಿ ಒಂದು ಕೆರೆ ಇದೆ. 2 ಪೀಸ್ ಬರುತ್ತೆ ಈ ಪ್ರಾಪರ್ಟಿಯಲ್ಲಿ. ಒಂದು 7-8 ಎಕರೆ ಒಂದು ಪೀಸ್ ಬರುತ್ತೆ, ಇನ್ನು ಉಳಿದಿದ್ದೆಲ್ಲ ಒಂದು ಪೀಸ್ ಬರುತ್ತೆ. ಎಲ್ಲ ಕಡೆ ವೆಹಿಕಲ್ ತಿರುಗಾಡೋಕ್ಕೆ ರಸ್ತೆಗಳನ್ನ ಮಾಡಿದ್ದಾರೆ. ಇಲ್ಲ ಬರ್ತೀನಿ ಅಣ್ಣ. ಇದು ಜಾಸ್ತಿ ಇರೋದು ಜಾಸ್ತಿ. ಇದು ಎಷ್ಟು ಎಕರೆ ಬರ್ಬೋದು ಅಂದಾಜು? ಇದೇ ಒಂದು 20 ಎಕರೆ ತನಕ ಬರುತ್ತೆ. ಅದೊಂದು 12-13 ಎಕರೆ ಬರುತ್ತೆ. ಹೌದಾ? ಇದು 20 ಬರುತ್ತಿದ್ದು. ನೀವು ಬರೀ ಬೇಲಿ ಇದೆಯಲ್ಲಿ ಬಂದಿರೋದು ಅಷ್ಟೇ. ಕೆಳಗಿದ್ದಾನೆ ಮನೆ ಭಾರಿ ಚೆನ್ನಾಗಿದೆ ಅಷ್ಟೇ. ಮನೆ ನಾವು ಪ್ರಾಪರ್ಟಿಯಿಂದ ಮೇಲ್ಭಾಗಕ್ಕೆ ಬಂದರೆ ಇದು 2ನೇ ಪೀಸ್. ಇದು ಈ 2ನೇ ಪೀಸಲ್ಲಿ ನಿಮಗೆ ಪೂರ್ತಿ ಲೆವೆಲ್ ಬರುತ್ತೆ ನೋಡಿ. ಹಾಗೆ ಒಂದು ಕೆರೆ ಇದೆ. ಪೂರ್ತಿ ಒಂದು 2-3 ಎಕರೆಗೆ ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ. ಮತ್ತು ರೋಬಸ್ಟಾ ಪ್ಲಾಂಟೇಶನ್ ವಿತ್ ಪೇಪರ್ ಇದೆ ಈ 2ನೇ ಪೀಸಲ್ಲಿ. ನಿಮಗೆ ಬೆಟ್ಟದ ಮೇಲೆ ಇವಾಗ ನೀವು ನೋಡ್ತಿರೋದು ಎಷ್ಟು ಲೆವೆಲ್ ಆಗಿದೆ ನೋಡಿ ಪ್ರಾಪರ್ಟಿ.
ತುಂಬ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು. ಈ ಜಾಗದಲ್ಲೇ ಹೋಮ್ಸ್ಟೇ ಮತ್ತು ರೆಸಾರ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಈ ಏರಿಯಾದಲ್ಲಿ ನಿಮಗೆ ಒಂದು 100ರಿಂದ 140, 150 ಇಂಚ್ ಮಳೆ ಬೀಳುತ್ತೆ. ಒಂದು ಒಳ್ಳೆಯ ಶೇಪಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಅಡಿಕೆ ಗಿಡಗಳೆಲ್ಲ ನಿಮಗೆ 1.5ರಿಂದ 2 ವರ್ಷದ ಅಡಿಕೆ ಪ್ಲಾಂಟೇಷನ್ ಇದಾಗಿದೆ. ನಿಮಗೆ ವರ್ಷ ಪೂರ್ತಿ ನೀರಿರುವಂಥ ಪ್ರಾಪರ್ಟಿ ಇದಾಗಿದೆ. ಯಾವುದೇ ರೀತಿ ನೀರಿನ ಕೊರತೆ ಇಲ್ಲ. ನೋಡಿ, ಪ್ರಾಪರ್ಟಿಯಿಂದ ನಿಮಗೆ ಅಕ್ಕಪಕ್ಕದ ವ್ಯೂಗಳು ಹೇಗಿದೆ, ಮನೆಗಳೆಲ್ಲ ಕಾಣುತ್ತೆ. ಸೇಫ್ಟಿ ಏರಿಯಾ ಅಂತ ಹೇಳ್ಬೋದು. ಒಂದು ಬರ್ತ್ ಪ್ರಾಪರ್ಟಿ ಈ ಪ್ರೈಸ್ ರೇಂಜ್ಗೆ ಇಷ್ಟು ಎಕರೆ ಸಿಗ್ತಿರೋದು ವರ್ತ್ ಅಂತ ಹೇಳ್ಬೋದು. ಹಾಗೆ ಗ್ರಾವಿಟಿ ವಾಟರ್ ಕೂಡ ಬರುತ್ತೆ ಇಲ್ಲಿ. ಸುಂದರವಾದಂಥ ಜಾಗದಲ್ಲಿ ಒಂದು ಸುಂದರವಾಗಿರುವಂಥ ಪ್ರಾಪರ್ಟಿ ಇದಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ. ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಪೂರ್ತಿ ಗ್ರೀನರಿ ಏರಿಯಾ, ಪೂರ್ತಿ ಮಲೆನಾಡು ಭಾಗ ಇದಾಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.